रुको जरा, सबर करो. बोला धक्का बुक्की नहीं करने का, आराम से लेने का. हाँ. ನಾನು ಒಳ್ಳೆವ ಕೆಟ್ಟವ ಇದೆಲ್ಲ ಬಿಟ್ಬಿಡು, ನಿನ್ನೇನು ಹಡ್ಸ ಅಂತಾನಿ ಅಷ್ಟೇ ಹೇಳು. ಇವಾಗೇನು ಪ್ರಿವ್ಯೂ ನೋಡ್ಕೊಂಬಂದಲ್ಲ, ಆ ಪ್ರಿವ್ಯೂನಲ್ಲಿ ಇರೋ ಫೋಟೋ ಬದಲು ನಿನ್ನ ಫೋಟೋ ಹಾಕಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ, ವಿಡಿಯೋನ ಕೊನೆವರೆಗೂ ನೋಡು. ಹಾಗೆ ಈ ವಿಡಿಯೋ ನಿಮಗೆ ಮಾಡೋಕ್ಕೆ 2 ಪ್ರಿಸೆಟ್ಗಳು ಬೇಕಾಗ್ತಾವೆ. ಫಸ್ಟ್ನೇ ಪ್ರಿಸೆಟ್ ಸಾಂಗ್ ಬೀಟ್ ಮಾರ್ಕ್ ಮತ್ತು 3D ಕ್ಯಾಮ್ರಾ ಪ್ರಿಸೆಟ್ ಅಂತ. ಮೊದಲು ಸಾಂಗ್ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣ ಇವಾಗ ನಾನು ಒಂದಿಷ್ಟು ಡೈಲಾಗ್ ಟೆಕ್ಸ್ಟ್ ಪೇಜ್ಗಳನ್ನ ರೆಡಿ ಮಾಡಿ ಕೊಟ್ಟಿರ್ತೀನಿ. ಅವುಗಳನ್ನ ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡಿಕೊಂಡು ಇವಾಗ ಇಲ್ಲಿ ಆ್ಯಡ್ನ ಮಾಡ್ಕೋಬೇಕು. ಫಸ್ಟ್ ಡೈಲಾಗ್ನ ಈ ರೀತಿ ಆ್ಯಡ್ನ ಮಾಡ್ಕೋಬೇಕು. ಇದನ್ನ ವಿಡಿಯೋ ಎಂಡ್ವರೆಗೂ ಡ್ರ್ಯಾಗ್ನ ಮಾಡ್ಕೊ, ಅಂದರೆ ವಿಡಿಯೋ ಎಂಡ್ವರೆಗೂ ಇದನ್ನ ದೊಡ್ಡದಾಗಿ ಮಾಡ್ಕೊ. ಇದೇ ರೀತಿ ಎಲ್ಲ ಡೈಲಾಗ್ಗಳನ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗು. ಇವಾಗ ಎಲ್ಲ ಡೈಲಾಗ್ ಪೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ, ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇಷ್ಟು ಆ್ಯಡ್ ಆದ ತಕ್ಷಣ ಇವಾಗ ಮತ್ತೆ ಬ್ಯಾಗ್ ಬಂದ್ಬಿಟ್ಟು 3D ಕ್ಯಾಮ್ರಾ ಪ್ರಿಸೆಟ್ನ ಓಪನ್ ಮಾಡ್ಕೊ. ಈ ಕ್ಯಾಮ್ರಾ 1 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಗು ಪ್ಲೇಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಅಂತ ಕೊಡು. ಮತ್ತೆ ಬ್ಯಾಗ್ ಬಂದ್ಬಿಟ್ಟು ಬೀಟ್ ಮಾರ್ಕ್ ಬಂದು ಇಲ್ಲಿದ್ದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ನೇ ಡೈಲಾಗ್ನ ಇಲ್ಲಿ ಕ್ಯಾಮ್ರಾ ಆಪ್ಷನ್ನ ಮೊದಲು ಆನ್ ಮಾಡ್ಕೊ. ಕ್ಯಾಮ್ರಾ ಆಪ್ಷನ್ ಓಪನ್ ಮಾಡ್ಕೊಂಡ ತಕ್ಷಣ ಆ ಪ್ಲೇಸ್ನಲ್ಲಿ ಯಾವುದೇ ಡೈಲಾಗ್ ಇರೋದಿಲ್ಲ. ಹಾಗಾಗಿ ಡೈಲಾಗ್ನ ಯಾವ ಪ್ಲೇಸ್ಗೆ ತೋರಿಸಿದ್ದ ಆ ಪ್ಲೇಸ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಈ ಕಡೆ ಇದೆಲ್ಲ, ಇವಾಗ 2ನೇ ಡೈಲಾಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಈ ರೀತಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 3ನೇ ಡೈಲಾಗ್ನು ಇದೇ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟು ಡೈಲಾಗ್ ಪೇಜ್ಗಳನ್ನ. ಇವಾಗ 4ನೇ ಡೈಲಾಗ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದನ್ನ ಈ ರೀತಿ ಮೇಲ್ಗಡೆ ತಗೊಂಬ. ಇವಾಗ ಮತ್ತೆ 5ನೇ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಈ ರೀತಿ ಕೆಳಗಡೆ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಈ ರೀತಿ ವಿಡಿಯೋ ಆಗುತ್ತೆ ಬೈ. ಇವಾಗೇನಿಲ್ಲ, ಜಸ್ಟ್ ವಿಡಿಯೋ ಸ್ಟಾರ್ಟಿಂಗೆ ಬಂದುಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋನ ಆ್ಯಡ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಆ್ಯಪ್ ಯಾವ್ದು ಬೇಕಪ್ಪ ಅಂದ್ರೆ ಫೋಟೋ ರೂಮ್ ಅಂತ ಈ ಆ್ಯಪ್ ತೊಗೋಬೇಕು. ಭಾರಿ ಚಲೋ ಐತಿ ಆ್ಯಪು. ಈ ರೀತಿ ಫೋಟೋ ಆಡೋ ತಕ್ಷಣ ಈ ರೀತಿ ಫೋಟೋನ ದೊಡ್ಡದಾಗಿ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ಫೋಟೋ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ಆ್ಯಂಡ್ ಶಾಡೋನಲ್ಲಿ ಹೋಗಿ ಇದು ಬಾರ್ಡರ್ ಎಫೆಕ್ಟ್ನ ಎನೇಬಲ್ ಮಾಡ್ಕೊ ಮತ್ತು ಶಾಡೋ ಎಫೆಕ್ಟ್ನ ಕೂಡ ಎನೇಬಲ್ ಮಾಡ್ಕೋಬೇಕು. ಇವಾಗ ಈ ರೀತಿ ಆಗುತ್ತವೆ ಈ ವಿಡಿಯೋ. ಇವಾಗ ಇಲ್ಲಿ 7.34 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊರ್ಬೇಕು. ನಾನು ನನ್ನ ಹೆಸರನ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಈ ಟೈಪ್ ಮಾಡ್ಕೊಂಡ ತಕ್ಷಣ ಇದನ್ನ ಈ ರೀತಿ ಮೇಲ್ಗಡೆ ತೊಗೊಂಬಂದು ಈ ರೀತಿ ರೊಟೇಟ್ನ ಮಾಡ್ಕೊಂಡು ಮತ್ತೆ ಸೈಜ್ನ ದೊಡ್ಡದಾಗಿ ಮಾಡ್ಕೊಳ್ಳಿ. ಅದು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಫಿಟ್ ಆಗಬೇಕು. ಇದನ್ನ ಎಂಡ್ವರೆಗೂ ಡ್ರ್ಯಾಗ್ನ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಎಫೆಕ್ಟ್ನ ಆ್ಯಡ್ನ ಮಾಡಬೇಕು. ಇಲ್ಲಿ ಸರ್ಚಿಂಗ್ ಬಾಕ್ಸ್ನಲ್ಲಿ ಬಂದುಬಿಟ್ಟು RGB ಸ್ಪ್ಲಿಟ್ ಅಂತ RGB ಸ್ಪ್ಲಿಟ್ ಅಂತ ಟೈಪ್ ಮಾಡ್ಕೋಬೇಕು. ಇವಾಗ ಇದನ್ನ ಆ್ಯಡ್ನ ಮಾಡ್ಕೋಬೇಕು.
ಇದಿಷ್ಟ ಆದಗಳೇ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಇನ್ನೊಂದು ಎಫೆಕ್ಟ್ ಫೇಡ್ ಇನ್ ಅಂತ ಎಫೆಕ್ಟ್ ಇದೆ, ಅದನ್ನು ಕೂಡ ಆ್ಯಡ್ನ ಮಾಡ್ಕೊರಿ. ಇವಾಗ ಮತ್ತೊಂದು ಓವರ್ಲೇನ ಆ್ಯಡ್ನ ಮಾಡಬೇಕು. ಆ ಓವರ್ಲೇನು ಈ ವಿಡಿಯೋ ಕೆಳಗಡೆ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಆ್ಯಡ್ನ ಮಾಡಬೇಕು. ಈ ರೀತಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಕೊಟ್ಟಾದ ತಕ್ಷಣ ಇವಾಗ ಮತ್ತೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಡಿ. ಮತ್ತು ಈ ವಿಡಿಯೋ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ನ ಮಾಡ್ಕೊರಿ. ಈ ರೀತಿ ಇವಾಗ ನಿಮಗೆ ವಿಡಿಯೋ ಈ ರೀತಿ ರೆಡಿ ಆಗುತ್ತೆ. ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿರಿ. ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಮತ್ತು ಹಂಗೆ ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋ ಹೊತ್ನಾಗ ಈ ಕ್ಯಾಮ್ರಾ ಆಪ್ಷನ್ನ ಆನ್ ಇಟ್ಕೊಂಡು ಎಕ್ಸ್ಪೋರ್ಟನ್ನು ಮಾಡಿರಿ.